ಹೌದು ರಾಜಿ, ನೀನ್ ಹೇಳಿದಕ್ಕೆ ಮೊನ್ನೆ ನಾನೊಂದ್ ಎಪಿಸೋಡ್ ನೋಡ್ದೆ. ಹೌದಾ? ಹಾ, ಅವಾಗ ಗೊತ್ತಾಯ್ತು. ಸದ್ಯ ಒಬ್ರಾದ್ರೂ ನನ್ ಮಾತಿಗೆ ಬೆಲೆ ಕೊಟ್ಟು ಆ ಸೀರಿಯಲ್ ನೋಡಿದ್ರಲ್ಲ. ಎಲ್ರೂ ಇಷ್ಟು ಕೇರ್ಲೆಸ್ ಆಗಿರೋಕ್ ಹೇಗೆ ಸಾಧ್ಯ? ಅದು ಚಿಕ್ಕಿ ಜೊತೆ ನನ್ನ ಹೆಸರು. ಈ ಹೆಸರು ಕೇಳಿದ ತಕ್ಷಣ ಒಳ್ಳೆ ಕೆಲಸನೂ ನಿಂತೋಗುತ್ತೆ. ಇದಕ್ಕೆಲ್ಲ ಕಾರಣ ಆ ಮಾಯಾವಿನೇ. ಅಣ್ಣ, ಇದನ್ಯಾಕೆ ಹರಿತಿದ್ಯಾ? ಮತ್ತೇನ್ ಮಾಡ್ಬೇಕಿತ್ತು? ಊರಿಗೆಲ್ಲ ಹಂಚ್ಕೊಂಬರ್ಲಾ? ಹಾ, ಸರಿಯಾಗಿ ಹೇಳ್ದೆ. ಬಾ, ಎಲ್ರೂ ಮದ್ವೆ ಕರೆದು ಬಿಡೋಣ. ಅಚಿಂತ್ಯ, ತಮಾಷೆ ಮಾಡೋ ವಿಚಾರ ಅಲ್ಲ ಇದು. ಅವಳು ನಿನ್ ಮದ್ವೆ ಆಗ್ತಿರೋ ಹುಡುಗಿ ಅನ್ನೋದು ನೆನ್ಪಿರ್ಲಿ. ನೋಡಿಲಿ ಕುಂಕುಮ ಹೇಗೆ ಅಂಟ್ಕೊಂಡಿದೆ ಅಂತ. ಚಿಕ್ಕಿ ಅವ್ರ ಚಿಕ್ಕಪ್ಪ ಕೋಪದಲ್ಲಿ ಕೆಳಗಡೆ ಎಸ್ದಾಗ ಕುಂಕುಮ ಆದ್ಮೇಲೆ ಬಿತ್ತು ಅಷ್ಟೇ. ಕುಂಕುಮದ ಮೇಲೆ ಯಾಕೆ ಬಿತ್ತು? ಬೇರೆ ಕಡೆನೂ ಬೀಳ್ಬೋದಿತ್ತಲ್ವಾ? ನಿನ್ ಮಾತಿನ ಅರ್ಥ ಏನು? ಆ ದೇವಿನ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ. ಏನೇನೋ ಮಾತಾಡ್ಬೇಡ ಅಚಿಂತ್ಯ. ಈ ಪತ್ರಿಕೆ ಸರಿ ಇಲ್ಲ, ಅದಕ್ಕೆ ಇದಕ್ ಬೆಲೆ ಇಲ್ಲ. ಏನಿಲ್ಲ, ಎಲ್ಲ ಸರಿಯಾಗೇ ಇದೆ. ಅಪ್ಪ ಹೇಳ್ದಾಗೆ ಚಿಕ್ಕಿಗೆ ನೀನೇ ಸರಿಯಾದ ಜೋಡಿ. ಅಚಿಂತ್ಯ, ತಲೆ ಕೆಟ್ಟಿದ್ಯಾ ನಿಂಗೆ? ಸ್ವಲ್ಪ ಪ್ರಜ್ಞೆ ಇರ್ಲಿ ಮಾತಾಡ್ಬೇಕಾದ್ರೆ. ಇದನ್ನ ನಾನಲ್ಲ, ಅಪ್ಪನೇ ಹೇಳಿರೋದು. ಇವ್ರು ಯಾರು ಅಪ್ಪನ ಮಾತು ಕೇಳಿಲ್ವಲ್ಲ, ಅದಕ್ಕೆ ಬನಶಂಕರಮ್ಮನೆ ಈ ಪತ್ರಿಕೆಯಲ್ಲಿ ನಿನ್ ಹೆಸರು ಬರೋ ಹಾಗೆ ಮಾಡಿರೋದು. ಅಚಿಂತ್ಯ, ಹೀಗೆಲ್ಲ ಮಾತಾಡ್ಬೇಡ. ಅವಳು ನೀನ್ ಮದ್ವೆ ಆಗ್ತಿರೋ ಹುಡುಗಿ ಕಣೋ. ನೀನ್ ಏನ್ ಹೇಳಿದ್ರು ನನ್ ಕೇಳಲ್ಲ. ಅಮ್ಮನ ಆಶೀರ್ವಾದ ನಿನಗೆ ಸಿಕ್ಕಿದ್ಯಲ್ಲ, ಅದೇ ನನಗೆ ಖುಷಿ. ನೀನೇನ್ ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಹೌದಮ್ಮ, ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನಿನಗೂ ಮಗು ಆಗ್ತಿದೆ ಕಣೋ. ಅಣ್ಣನ ಕರ್ತವ್ಯ ಮಾಡೋದ್ರ ಜೊತೆಗೆ ಅಪ್ಪನ ಕರ್ತವ್ಯ, ಗಂಡನ ಜವಾಬ್ದಾರಿ ಕೂಡ ನಿನಗಿದೆ ಅಲ್ವಾ? ಅಮ್ಮ, ನಾನು ಯಾವುದೂ ಮರ್ತಿಲ್ಲ. ಈಗ ಮುಖ್ಯವಾಗಿರೋದು ನಮ್ಮ ಭಕ್ತಿ ಮದುವೆ. ಹಾಗಂತ ಅಮ್ಮ, ನೀನೇನೋ ಮಾತಾಡ್ಬೇಡ.